ಎಂತದೇ ಕಷ್ಟ ಬಂದರೂ ಕಣ್ಣೀರು ಹಾಕದ ಡಿಕೆ ಶಿವಕುಮಾರ್ ಕಣ್ಣಲ್ಲಿ ಕಣ್ಣೀರು. ಜೈಲಿಗೆ ಹಾಕಿದ್ರು ಜಗ್ಗದ ಬಂಡೆ. ಒಬ್ಬ ವ್ಯಕ್ತಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಬಗ್ಗೆ ಮಾತಾಡ್ತಾ ಭಾವುಕರಾಗ್ತಿದ್ದಾರೆ. ಗದ್ಗದ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು ಡಿಕೆ ಗಾಡ್ ಫಾದರ್. ಕೃಷ್ಣ ಪಕ್ಷ ಬದಲಾದ್ರೂ ಬದಲಾಗ್ಲಿಲ್ಲ ಡಿಕೆ ನಿಯತ್ತು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಕೊಟ್ಟ ಆಹ್ವಾನದಂತೆ 1970ರಲ್ಲಿ ಕಾಂಗ್ರೆಸ್ ಸೇರಿದವರು ಎಸ್ಎಂ ಕೃಷ್ಣ. ನಂತರ ಕಾಂಗ್ರೆಸ್ನಿಂದ ಶಾಸಕ, ಸಂಸದ, ಸ್ಪೀಕರ್, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲ, ರಾಜ್ಯಸಭಾ ಸದಸ್ಯ, ಕೇಂದ್ರ ಮಂತ್ರಿ ಹೀಗೆ ಎಲ್ಲಾ ಸ್ಥಾನಮಾನಗಳನ್ನ ಪಡೆದ ಕೃಷ್ಣ ತಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಬಿಜೆಪಿ ಸೇರ್ತಾರೆ. ಅಚ್ಚರಿಗೆ ಕಾರಣವಾಗಿದ್ದು ಕೃಷ್ಣ ಅವರ ಈ ಹೆಜ್ಜೆ. 1970ರಲ್ಲಿ ಕಾಂಗ್ರೆಸ್ ಸೇರಿದ್ದ ಎಸ್ಎಂ ಕೃಷ್ಣ 46 ವರ್ಷಗಳ ನಂತರ ಅಂದ್ರೆ 2017ರಲ್ಲಿ ಬಿಜೆಪಿ ಸೇರ್ತಾರೆ. ಕೈಬಿಟ್ಟು ಕೇಸರಿ ಬಾವುಟ ಹಿಡಿದಾಗ ಕೃಷ್ಣ ಅವರ ವಯಸ್ಸೆಷ್ಟು ಗೊತ್ತಾ? 86. ಅತ್ತ ಅಪ್ಪಟ ಪಕ್ಷನಿಷ್ಠ ಶಿಷ್ಯ ಡಿಕೆ ಶಿವಕುಮಾರ್, ಇತ್ತ ಗುರುವಿನ ಪಕ್ಷಾಂತರ. ಎಸ್ಎಂ ಕೃಷ್ಣ ತಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಕಾಂಗ್ರೆಸ್ನ ಸೈದ್ಧಾಂತಿಕ ವಿರೋಧಿಯಾದ ಬಿಜೆಪಿ ಸೇರಿದ್ರು. ಗುರು ಶಿಷ್ಯರ ಬಾಂಧವ್ಯಕ್ಕೆ ಅದೇನು ಅಡ್ಡಿಯಾಗ್ಲಿಲ್ಲ. ಕೃಷ್ಣ ಬಿಜೆಪಿ ಸೇರಿದ್ರು ಅಂತ ತಮ್ಮ ರಾಜಕೀಯ ಗುರುವನ್ನ ಡಿಕೆಶಿ ದೂರ ಮಾಡಲಿಲ್ಲ. ರಾಜಕೀಯವೇ ಬೇರೆ, ವೈಯಕ್ತಿಕ ಬಾಂಧವ್ಯವೇ ಬೇರೆ ಅನ್ನೋ ತರ ಎರಡನ್ನೂ ಸರಿದೂಗಿಸಿದ್ರು. ಎಸ್ಎಂ ಕೃಷ್ಣ ಅವರ ಜೊತೆ ಡಿಕೆ ಶಿವಕುಮಾರ್ ಅವರದ್ದು ಕೇವಲ ರಾಜಕೀಯ ನಂಟಲ್ಲ. ಎಸ್, ಇಬ್ಬರಿಗೂ ಬೆಸುಗೆ ಬೆಸೆದದ್ದು ರಾಜಕಾರಣವಾದ್ರೂ ನಂತರ ರಾಜಕೀಯವನ್ನ ಮೀರಿದ ಬಾಂಧವ್ಯ ಇಬ್ಬರ ಮಧ್ಯೆ ಬೆಸೆದುಕೊಂಡಿತ್ತು. ಡಿಕೆ ಶಿವಕುಮಾರ್ ಅವರ ಪಾಲಿಗೆ ರಾಜಕೀಯ ಗುರುವಷ್ಟೇ ಅಲ್ಲ, ಬದುಕಿನ ಗುರುವೂ ಆಗಿದ್ರು ಕೃಷ್ಣ. ಕೊನೆಗೆ ಅದೇ ಗುರುವಿನ ಜೊತೆ ಬೀಗತನ ಬೆಳೆಸಿ ಜೀವನದ ಸಂಧ್ಯಾ ಕಾಲದಲ್ಲಿ ಆಸರೆಯಾಗಿ ನಿಂತರು ಡಿಕೆ ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.